ದೇವೇಗೌಡರು ಸಾಹೇಬರು ರಾಜ್ಯಸಭೆಗೆ ಹೋಗಬೇಕು ಅಂತಕ್ಕಂಥ ಚರ್ಚೆ ನಮ್ಮ ಕಡೆಯಿಂದ ಆಗಿಲ್ಲ. ಆದರೆ ಒಂದು ಪಕ್ಷಾತೀತವಾಗಿ ಒಂದು ಕೂಗೆದ್ದಿದೆ. ಮೊನ್ನೆ ದೇವೇಗೌಡರು ಸಾಹೇಬರು ಈ ವಯಸ್ಸಲ್ಲೂ ಕೂಡ, ಅದರಲ್ಲೂ ಕರ್ನಾಟಕ ರಾಜ್ಯದ ಯಾವುದೇ ಜ್ವಲಂತ ಸಮಸ್ಯೆಗಳಿರಲಿ, ಇತ್ತೀಚಿನ ದಿನಗಳಲ್ಲಿ ಒಂದು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎತ್ತಿನೊಳೆ ಪ್ರಾಜೆಕ್ಟು ಸಂಪೂರ್ಣ ಸ್ಥಗಿತ ಆಗಿತ್ತು. ಅದಕ್ಕೆ ಒಂದು ವೇಗ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರು ಸಾಹೇಬರು ಇಟ್ಟಂಥ ಒಂದು ಬೇಡಿಕೆಗೆ ಮನ್ನಣೆಯನ್ನು ಕೊಟ್ಟು ಪ್ರಧಾನಮಂತ್ರಿಗಳಿರ್ಬೋದು ಅಥವಾ ಆ ಇಲಾಖೆಯ ಮಂತ್ರಿಗಳಿರ್ಬೋದು ಗೌರವ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಈ ರೀತಿ ನಿರಂತರವಾಗಿ ಅಥವಾ ನಮ್ಮ ತಂಬಾಕು ಬೆಳೆಗಾರರ ಸಮಸ್ಯೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ನಾವೇನು ನೋಡ್ತಾ ಇದ್ದೇವೆ. ಯಾಕಂದರೆ ಕೆಜಿಗೆ 320 ರೂಪಾಯಿ ಇದ್ದಿದ್ದು 250 ರೂಪಾಯಿಗೂ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಆಗ್ತಾ ಇಲ್ಲ. ರೈತರು ಸಂಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ಇಂಥ ಸನ್ನಿವೇಶಗಳು, ಕೊಬ್ಬರಿ ಇರ್ಬೋದು, ನಾನಾ ವಿಚಾರದಲ್ಲಿ ವಿಶೇಷವಾಗಿ ರೈತರು ಮತ್ತು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಸಾಹೇಬರ ಹೋರಾಟ ಇದೆ. ಈ ಹೋರಾಟವನ್ನು ನೋಡಿ ಕೆಲವೊಂದು ಕಡೆ ಅವರ ಒಂದು ಧ್ವನಿ ಇನ್ನೂ ಕೂಡ ಸದನದಲ್ಲಿ ರಾರಾಜಿಸಬೇಕು, ಈ ರಾಜ್ಯದ ಜನತೆಯ ಪರವಾಗಿ ಅಂತಕ್ಕಂಥ ಭಾವನೆ ಪಕ್ಷಾತೀತವಾಗಿದೆ. ಆದರೆ ನಾವು ಯಾವುದೇ ಒಂದು ಷರತ್ತನ್ನು ಇಟ್ಟು ಈ ಒಂದು ಅಲಯನ್ಸ್ನ ಪಾರ್ಟ್ನರ್ ಆಗಿಲ್ಲ, ಅದು ಭಾಳ ಸ್ಪಷ್ಟವಾಗಿ ಹೇಳ್ತೇವೆ. ಇವೆಲ್ಲವೂ ಕೂಡ ಮಾನ್ಯ ಈ ರಾಜ್ಯದ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಜೊತೆಯಲ್ಲಿ ಗೃಹ ಸಚಿವರು ಸೇರಿದಂತೆ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡ್ತಾರೋ ಅದಕ್ಕೆ ನಾವು ತಲೆ ಬಾಗ್ತೀವಿ. ನಮ್ದೇನು ಒತ್ತಡ ಇಲ್ಲ, ನಡೀತಾ ಇದೆ. ಈಗ 18ನೇ ತಾರೀಕು ಮೈಸೂರು ಸಿಟಿಯಲ್ಲಿ ಮಾಡ್ತಾ ಇದ್ದೇವೆ. ಯೂಶಲಿ ಸ್ವಲ್ಪ ಮೈಸೂರು ಸಿಟಿಯಲ್ಲಿ ಇಲ್ಲಿಯವರೆಗೂ ಕೂಡ ಆ ದೊಡ್ಡ ಮಟ್ಟದ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ಲಿಕ್ಕೆ ಆಗಿಲ್ಲ. ಅಂದರೆ ನಾನು ಹೇಳೋ ಚುನಾವಣೆ ಸಂದರ್ಭದಲ್ಲಿ ಆ ಚುನಾವಣೆ ರಂಗಿರ್ತದೆ, ಕಾವಿರ್ತದೆ. ಹಾಗಾಗಿ ಸ್ವಾಭಾವಿಕವಾಗಿ ಜನನೂ ಕೂಡ ದೊಡ್ಡ ಮಟ್ಟದಲ್ಲಿ ಸೇರ್ತಾರೆ. ಆದರೆ ಚುನಾವಣೆ ಇಲ್ಲದೆ ಹೋದರೂ ಕೂಡ ಈಗ ಇತ್ತೀಚೆಗೆ ಹಳೆ ಮೈಸೂರು ಪ್ರಾಂತ್ಯ ಅಂದರೆ ನಮ್ಮ ಮೈಸೂರು ಜಿಲ್ಲೆಗೆ ಹುಣಸೂರು ಇರ್ಬೋದು, HD ಕೋಟೆ ಇರ್ಬೋದು, KR ನಗರ ಇರ್ಬೋದು, ಟಿ ನರಸೀಪುರ ಇರ್ಬೋದು, ಈ ರೀತಿ ಅನೇಕ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಮೈಸೂರು ಸಿಟಿ 18ನೇ ತಾರೀಕು ಹೋಗ್ತಾ ಇದ್ದೇನೆ. ಈ ರೀತಿ ಇನ್ನೂ ಕೆಲವೊಂದಷ್ಟು ಕ್ಷೇತ್ರಗಳು ತಾವು ಹೇಳ್ದಂಗೆ ಎಲ್ಲಿ ಬ್ಯಾಲೆನ್ಸ್ ಇದೆ ಅವೆಲ್ಲವೂ ಕೂಡ ಬೈಕೆ ಇದೆ. ಕಾರ್ಯಕರ್ತರ ಬೈಕೆ ಇದೆ, ಮುಖಂಡರ ಬೈಕೆ ಇದೆ, ಜೊತೆಯಲ್ಲಿ ನಮ್ಮದು ಕೂಡ ಕರ್ತವ್ಯ ಇದೆ, ಸಂಘಟನೆ ಮಾಡಬೇಕಾಗಿದೆ. ಎಲ್ಲ ಕಡೆ ಭೇಟಿ ಕೊಡ್ತೇವೆ.